ವರ್ಷಕ್ಕೆ ರಾಮಚಂದ್ರ ಅವರು ನಾವು ಸುಮಾರು 40 ವರ್ಷ ಸಿಕ್ಕಿದ್ರು. ಮೊದಲನೇದಾಗಿ ನಾನು ಅವರು ಒಟ್ಟಿಗೆ ಸಣ್ಣ ಕೈಗಾರಿಕೆ ಕಾರ್ಮಿಕ ಸಂಘದ ನಿಗಮದ ಕಾರ್ಮಿಕ ಸಂಘದ ನಾನು ಅಧ್ಯಕ್ಷನಾಗಿ ಇದ್ದೆ. ಅವರು ಅಲ್ಲಿ ಆಗ ನೌಕರಿಯಲ್ಲಿದ್ದರು, ಅವರು ಉಪಾಧ್ಯಕ್ಷರಾಗಿದ್ದರು ಸದ್ಯಕ್ಕೆ. ಮತ್ತು ರಾಮಚಂದ್ರ ಅವರು ಆಗಲಿಂದಲೂ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿದ್ದರು, ಈಗಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಾರೆ. ಮತ್ತು ಅವರು ಅನೇಕ ಹೋರಾಟಗಳು, ಕಾರ್ಮಿಕ ಇರ್ಬೋದು, ಕನ್ನಡ ಪರ, ಆಗಲಿಂದಲೂ ಕನ್ನಡ ಪರ ಹೋರಾಟ ಮತ್ತು ಜೈ ಕರ್ನಾಟಕ ಸಂಘದ ಕಾರ್ಯಾಧ್ಯಕ್ಷರಾಗಿ ಭಾಳ ವರ್ಷಗಳಿಂದ ಕಾರ್ಯನಿರ್ವಹಿಸ್ತಿದ್ದಾರೆ. ಮತ್ತು ಭಾಳ ಸರಳ ವ್ಯಕ್ತಿ, ಸ್ನೇಹಜೀವಿ. ಅವ್ರ ಮಗನೂ ಕೂಡ ಈಗ ಸುಮಾರು 1 ತಿಂಗಳ ಹಿಂದೆಗಡೆ ಪೀಣ್ಯ ಕೈಗಾರಿಕೆ ಒಳ್ಳೆ ಸುಮಾರು ಅದು ಭಾಳ ಪವರ್ಫುಲ್, ಅದು ಭಾಳ ಅಂಥ ಒಂದು ಕೈಗಾರಿಕಾ ಎಲ್ಲ ಕೈಗಾರಿಕಾ ಘಟಕಕ್ಕೆ ಅದು ಅಧ್ಯಕ್ಷರಾಗಿ ಅಲ್ಲಿ ಪೀಣ್ಯಕ್ಕೆ ಅಧ್ಯಕ್ಷರಾಗಿ ನಾಯಕರಾಗಿದ್ದಾರೆ. ಮತ್ತು ಅವರು ಪೂರ್ತಿ ಕುಟುಂಬ ಯಾವಾಗಲೂ ಸಾಮಾಜಿಕ ಸೇವೆಯಲ್ಲಿ ಬಂದಿದ್ದಾರೆ. ಈ ರಾಮಚಂದ್ರ ಅವರು ಒಂದು ರೀತಿ ಅಜಾತಶತ್ರು ಅಂತ ಹೇಳೋದು, ಯಾವಾಗಲೂ ನನ್ನಂಥ ಸಮ್ಮುಖಿಯಾಗಿ ಎಲ್ಲರ ಜೊತೆ ಒಡನಾಟ ಇಟ್ಕೊಂಡು ಒಳ್ಳೆಯ ಸೇವೆ ಮಾಡ್ತಾ ಇರ್ತಾರೆ. ಮತ್ತು ಪ್ರತಿಯೊಬ್ಬರ ಬಗ್ಗೆಯೂ ಕಾಳಜಿಯಿಂದ ಸ್ನೇಹವಾಗಿ ಇರ್ತಾರೆ. ಎಲ್ಲ ಪಕ್ಷದಲ್ಲೂ ಎಲ್ಲ ರಂಗದಲ್ಲೂ ಅವರಿಗೆ ಸ್ನೇಹಜೀವಿಗಳಿದ್ದಾರೆ. ಅಧಿಕಾರಿಗಳಿರ್ಬೋದು, ಬೇರೆ ಬೇರೆ ಒಳ್ಳೆಯ ಒಳ್ಳೆಯ ವ್ಯಾಪಾರಸ್ಥರಿರ್ಬೋದು, ಮತ್ತು ಸಂಘಟನೆಗಳಿರ್ಬೋದು, ಎಲ್ಲರ ಜೊತೆ ಒಳ್ಳೆಯ ಸ್ನೇಹ ಇಟ್ಕೊಂಡಿದ್ದಾರೆ. ಅದರಿಂದ ನಾನು ಅವರೊಂದು ಕುಟುಂಬದವರಿದ್ದಾಗಿ ಪ್ರತಿ ಸತಿ ಅವರು ಯಾವುದೇ ಒಂದು ಕಾರ್ಯಕ್ರಮ ಆದರೂ ನಾವು ತಪ್ಪಿಸ್ಕೊಳ್ಳೋದಿಲ್ಲ. ಮತ್ತು ರಾಮಚಂದ್ರ ಅವರು ಇದೇ ರೀತಿ ಇನ್ನೂ ಅನೇಕ ಕನ್ನಡ ಸೇವೆ ಇರ್ಬೋದು, ಮತ್ತು ಸಮಾಜ ಸೇವೆ ಇರ್ಬೋದು, ಈ ರೀತಿ ಇನ್ನೂ ಅನೇಕ ಸೇವೆ ಮಾಡಲಿಕ್ಕೆ ಅವರು ದೇವರು ಎಲ್ಲ ಶಕ್ತಿ ಕೊಟ್ಟು ಅಂತ ಆಶೀರ್ವದಿಸ್ತಾ ಅವರಿಗೆ ಈ ಜನ್ಮದಿನದ ಶುಭಾಶಯಗಳನ್ನು ಅರ್ಪಿಸ್ತಾ ಇನ್ನೂ 106 ಕಾಲ ಮಾಡಲಿ ಅಂತ ಆಶಿಸ್ತಾರೆ. ನಾನು ಮಾತಾಡ್ಸ ಅವ್ನು ನೀನು ಸರಿಯಾಗಿ ಕ್ವಶನ್ ಕೇಳ್ತೀನಿ. ಸುರೇಶ್ ಇದೆ ಪಾಪ ಪಾಪ ಪಾಪ